ಅವರೇ ಹೇಳ್ತಾ ಇದ್ರು ಸಾದಿಕ್ ಪಾಷಾ ಅವರು. ಆಯ್ತು ಮೇಡಮ್. ಒಂದು ಅವರಿಗೆ ರಿವರ್ಟ್ ಹಾಕ್ಬೇಕಾಗಿತ್ತು. ಹರಿಪ್ರಸಾದ್ ಅವ್ರಿಗೆ ಏನ್ ಹೇಳಿದ್ರು, ಗೋದ್ರಾ ಮಾದರಿ ಏನಾಗುತ್ತೆ ಅಂತ ಹೇಳಿದ್ರು. ಇದನ್ನ ಇದು ಗೊತ್ತಿದ್ದು ಹೇಳ್ತಾರ ಅಥವಾ ಮೊದ್ಲೇ ಅವ್ರ ಪ್ರೀ ಪ್ಲಾನ್, ಇದನ್ನ ಅವರು ಉತ್ತರ ಕೊಡ್ಬೇಕು. ಅಥವಾ ಇಲ್ಲಿರುವ ನಮ್ಮ ಗೃಹ ಸಚಿವರು ಈ ಹೇಳಿಕೆ ಕೇಳಿದ ಮೇಲೂ ಕೂಡ ಯಾಕೆ ಸುಮ್ನಿದಾರೋ ಗೊತ್ತಿಲ್ಲ. ಇದನ್ನ ಯಾಕೆ ಕೇಳ್ತಾ ಇಲ್ಲ? ಒಂದ್ ನಿಮಿಷ ಸರ್, ನಾನು ಒಂದು ನಿಮಿಷ ಹೇಳ್ತೀನಿ. ಸಾದಿಕ್ ಪಾಷಾ ಅವರಿಗೆ ನೋಡಿ, ನಮ್ಮ ಮುಸಲ್ಮಾನ ಸಹೋದರರು ಎಲ್ಲರೂ ಕೆಟ್ಟವರಲ್ಲ. ಎಲ್ಲೋ ಒಂದು 5% 10% ಕೆಟ್ಟವರಿಂದಾಗಿ ಇಡೀ ಜನಾಂಗಕ್ಕೆ ಹೆಸರು ಮಾಡೋದು ನಾವು ಅದನ್ನು ಒಪ್ತಾ ಇಲ್ಲ. ಆದ್ರೆ ಒಂದ್ ಇವತ್ತು ಹೇಳ್ತೀನಿ, ನೀವು ಅವಾಗಲೇ ಮಾತಾಡ್ದಂಗೆ ಇಡೀ ರಾಮ ಮಂದಿರದ ಇತಿಹಾಸ ಏನಿದೆ ಎಲ್ಲ ಇದರಲ್ಲೂ ಚರ್ಚೆಗಳಾಗಿದೆ. ಎಲ್ಲರಿಗೂ ಇತಿಹಾಸ ಗೊತ್ತಿದೆ. ಕೊನೆಯದಾಗಿ ಎಲ್ಲರೂ ಒಪ್ಕೊಂಡು ಇದೊಂದು ದೊಡ್ಡದಾದ ಒಂದು ಇತಿಹಾಸದಲ್ಲೇ ಪ್ರಸಿದ್ಧವಾದಂತಹ ಒಂದು ಏನು ನಾಭೂತೋ ನಾ ಭವಿಷ್ಯತೋ ಅಂತ ಹೇಳಿದ್ರೆ ತಪ್ಪಾಗಲಾರದು. 22ನೇ ತಾರೀಕು ಆ ಒಂದು ಹಬ್ಬ ಆಚರಣೆ ಆಗ್ತಾ ಇದೆ. ಇದರಲ್ಲಿ ನಾವು ಮತ್ತೊಮ್ಮೆ ಎಲ್ಲಾ ಬಾಂಧವರಿಗೆ ಕೇಳ್ಕೊಳ್ಳೋದು, ನೋಡಿ ಹರಿಪ್ರಸಾದ್ ಅವರು ಹೇಳಿದಾರೆ, ಅವ್ರು ಕ್ಷಮೆ ಯಾಚಿಸ್ಬೇಕು, ಈ ತರದ ಮಾತಾಡಬಾರ್ದು. ನಿಮಗೂ ಇಲ್ಲಿ ಹೇಳ್ತೀನಿ ಕೇಳಿ, ದಯವಿಟ್ಟು ನೋಡಿ, ನಮ್ಗೆ ಕೆಲವೊಂದು ತಡ್ಕೊಳ್ಳಕ್ ಆಗಲ್ಲ, ಆದ್ರೂ ನಾವು ತಡ್ಕೊಂಡಿದೀವಿ. ಯಾಕಂತ ಹೇಳಿದ್ರೆ ಇದನ್ನ ಕೆಲವೊಂದು ವಿಷಯಗಳು ನೀವು ಮಾತಾಡೋದಿದೆಯಲ್ಲ ಸರ್, ತುಂಬಾ ಬೇಜಾರಾಗ್ತಾ ಇದೆ. ತುಂಬಾ ಅಂತ ಅಲ್ಲ, ಇಡೀ ಇಡೀ ಬಾಂಧವ ನಮ್ಮ ಹಬ್ಬ, ಇಡೀ ರಾಷ್ಟ್ರದಲ್ಲಿ ಹಬ್ಬ ನಡೀತಾ ಇದೆ. ಸತ್ಯ ಹೇಳಿದ್ರೆ ಕೋಪ ಬರುತ್ತೆ ನಿಮ್ಗೆ. ನಾವು ಸತ್ಯ ಹೇಳ್ಬಾರ್ದು, ಸತ್ಯ ಹೇಳ್ಬಾರ್ದು. ನಾವು ಸೋಮನಾಥ ದೇವಸ್ಥಾನ ಇತ್ತು, ಸತ್ಯ ಹೇಳ್ಬಾರ್ದು. ನಾವು ಆವಾಗಲೇ ಉದ್ಘಾಟನೆಗೆ ಹೋಗಿಲ್ಲ. ಇವತ್ತು ಹರಿಪ್ರಸಾದ್ ಅವ್ರು ಹೇಳಿದ ಮಾತಿಗೆ ನಾನು ಹೇಳ್ತೀನಿ. ಹರಿಪ್ರಸಾದ್ ಅವ್ರು ಏನ್ ಹೇಳಿದ್ರು, ಗೋದ್ರ ತರ ಆಗ್ಬೋದು, ಹುಷಾರಾಗಿರ್ಬೇಕು ಅಂತ ಹೇಳಿದ್ರಲ್ಲ. ಇನ್ನೊಂದ್ ಮಾತು ನೋಡಿ, ಏನಕ್ಕೆ ಹೇಳಿದ್ರು ಅದು ನಾನು ಹೇಳ್ತೀನಿ, ಸ್ವಲ್ಪ ಕೇಳಿ. ನೀವು ಕೇಳೋ ಶಕ್ತಿ ಇದ್ರೆ ಕೇಳಿ. ಈಗ ನೋಡಿ, ಯುಪಿದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಸಿಸ್ಟೆಂಟ್ ಇಬ್ಬರು ಏನ್ ಮಾಡಿದ್ರು, ಮೇಲ್ ಕಳ್ಸಿದ್ರು. ಏನ್ ಹೆಸರಿಂದ? ಪಾಕಿಸ್ತಾನದಿಂದ ಇಬ್ಬರು ಮುಸಲ್ಮಾನರು ಈ ಬಾಬರಿ ಇದು ರಾಮ ಮಂದಿರ ಉದ್ಘಾಟನೆ ಆ ದಿವಸ ನಾವು ಬ್ಲಾಸ್ಟ್ ಮಾಡ್ತೀವಿ, ಯೋಗಿಯನ್ನು ಕೊಳ್ತೀವಿ, ಒಬ್ಬರು ಕೊಳ್ತೀವಿ ಅಂತ ಮೇಲ್ ಕಳ್ಸಿದ್ರು. ಆಮೇಲೆ ಇಡೀ ಭಾರತದಲ್ಲಿ ಒಂದು ಟೆನ್ಷನ್ ಏನಾಗತ್ತೆ ಅಂತ ತನಿಖೆ ಮಾಡಿದ್ರೆ ಯಾರು ಗೊತ್ತಾಯ್ತಾ? ಅದು ಯಾರು? ನಿಮ್ಮವ್ರೆ ಇಬ್ಬರು ಮುಸಲ್ಮಾನ್ ಹೆಸರಿತ್ತು. ಆಮೇಲೆ ತನಿಖೆ ಮಾಡಿದ್ರೆ ಸುರೇಶ್ ಇನ್ನೊಬ್ರು ಮುತಾಲಿಕ್ ಅಂತ ಇತ್ತು. ನೋಡಿ ಗೊತ್ತಾಗುತ್ತೆ ಮುತಾಲಿಕ್ ಅಂತ ಅವ್ರ ಹೆಸರು ಬಂತು. ಯೋಗಿ ಆದಿತ್ಯನಾಥ್ ಜೈಲಿನಲ್ಲಿ ಹಾಕಿದ್ದಾರೆ. ಯೋಗಿ ಆದಿತ್ಯನಾಥ್ ಆ ಮಾತು ಮೇಲೆ ಹರಿಪ್ರಸಾದ್ ಅವರು ಹೇಳಿದ್ರು ಸತ್ಯ ಹೇಳಿರೋದು. ಹೆಸರು ತಕೊಂಡು ಮೇಲ್ ಕಳಿಸಿದ್ರು.